ವೆಲ್ಕಮ್ ಆಲ್ ಡೇ 27 ಆಫ್ 150 ಡೇಸ್ ಚಾಲೆಂಜ್. ಸೊ ಈಗ ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೊತೀವಿ. ನೋಡೋಣ ಎಂಟಿ ಸ್ಟಮಕ್ ವೇಟ್ ಇಷ್ಟ ಅದ ಏನಂತೇಳಿ. ಸೊ ನಮ್ದು ಇವತ್ತು ಎಂಟಿ ಸ್ಟಮಕ್ ವೇಟ್ ಬಂದ್ಬಿಟ್ಟು 78.35. 5 ಆಮ್ಲೆಟ್, 100 ಗ್ರಾಮ್ ಬನಾನಾ, ಓಟ್ ಶೇಕ್ ಆ್ಯಂಡ್ ಒಂದು ಆ್ಯಪಲ್. ಇದ್ರ ಜೊತೆ ಒಂದು ಬಿಗ್ ಬಾಸ್ ಎಪಿಸೋಡ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮ್ ಇದು. ಸೊ ಇದಾದಮೇಲೆ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಆಗ್ತೀನಂತ. ಇವ ನಜೀರ್ ಬೈ ಫುಲ್ ಅವಾಗ ಸೈಲೆಂಟ್ ಕುಂತಾನೆ. ಅದೊಂದೊಂದೊಂದು ಇದು ಹೇಳಂದ್ರೆ ಹೇಳವಲ್ಲಾಗ್ಯಾನಪ್ಪ ಇವ. ಓ ಐನಾಕ ಬೋಲೋ ಜಿ से फोन करो. अरे मेरा पास है लेकिन फोन नहीं उठा. 80 ग्राम राइस, 120 ग्राम गोभी, 100 ग्राम वेजिस ವಿತ್ ನೆಟ್ಫ್ಲಿಕ್ಸ್. ದಿಸ್ ಈಸ್ ಲಂಚ್ ಟೈಮ್ ನಾವು. ಸೊ ಇದಾದಮೇಲೆ ರೆಸ್ಟ್ ಮಾಡೋಕೆ ಹೋಗ್ಬೇಕು. ಎಲ್ಲ ಇಲ್ಲೆಲ್ಲ ಕೆಲಸ ಮಾಡೋದು ನೋಡ್ರಿ. ನಮ್ಮ ಜಿಮ್ಗೆ ಇಲ್ಲ ಜಿಮ್ ಇಲ್ಲ ನಾನು ಅಲ್ಲಿ ಕಾರಲ್ಲಿ ಆ ಕಡೆ ಪಾರ್ಕ್ ಮಾಡಿದ್ವಿ ನಮಗೆ ಇವನ್ ಬಲ್ಲಿ. ಅದರಿಂದ ಅದು ಕಾರಲ್ಲಿ. ಸೊ ಈಗ ನಮ್ಮ ಜಿಮ್ ಇಲ್ಲ ಅದ, ನಾವು ಹಿಂಗೆ ನಡ್ಕೊಂತ ಹೊಂಟೀವಿ. ನಮ್ಮ ರಮೇಶ್ ಫೋನ್ ಸಿಗುತ್ತೆ. ನಾವು ಯಾಕೆ ಇವತ್ತು ಬಂದು ನೋಡಿ ರಮೇಶ್, ಇವಾಗ ನಜೀರ್ ಮತ್ತು ಅಲ್ಲಿ ಮುಂದೆ ನಮ್ಮ ತಮ್ಮ ಹೊಂಟಾನ. ಎಷ್ಟು ಜನ ಹೊಂಟೀವಿ ಈಗ. ಜಿಮ್ಮಿಗೆ ಹೋಗೋಣ ಸಿಗಮಂತ. ಸೊ ಇವತ್ತು ನಮ್ದು ಆ್ಯಸ್ ಯೂಶುವಲ್ ಲೆಗ್ಗು, ಅದ್ರ ಜೊತೆ ಶೋಲ್ಡ್ರ್ ಎಕ್ಸಸೈಸ್ ಇರುತ್ತೆ. ಅದ್ರ ಜೊತೆ ಮತ್ತೆ ನಾವು ನಾರ್ಮಲಾಗಿ ಬರಬೇಕಾದ್ರೆ ಲಾಸ್ಟಿಗೆ ಸ್ವಲ್ಪ ಆ್ಯಬ್ಸಿಂತು ಆಮೇಲೆ ಕಾರ್ಡಿಯೋ ಎಕ್ಸಸೈಸ್ ಮಾಡಿಸ್ಬೇಕು. ಸೊ ಅವಿಷ್ಟು ಮಾಡ್ಬೇಕಂತಂದರೆ ಒಂದು 2.5 hour ಆಗುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಹೊರಗೆ ಹೋಗಿ ಒಂದಿಷ್ಟು ಥಿಂಗ್ಸ್ಗಳೆಲ್ಲ ಡಿಸ್ಕಸ್ ಮಾಡ್ತದ. ನಮ್ಮ ಅಭಿ ಅವರೆಲ್ಲ ಬರ್ತಾರಂತ. ಆಮೇಲೆ ಒಂದು ಸ್ವಲ್ಪ ನಮ್ಮ ರಾಕ್ಸನ್ ಒಂದು ಬರ್ಡೇ ಮಾಡ್ಬೇಕಂತಿತ್ತು. ನೋಡಮ್ಮ ಸಿಕ್ನಪ್ಪ ಅಂದ್ರೆ ಅದಷ್ಟು ಬರ್ಡೇ ಒಂದು ಮಾಡ್ಬೇಕು. ಇಲ್ಲಾಂದರೆ ಥಿಂಗ್ಸ್ಗಳೇನು ರೆಡಿ ಆಗ್ತವೆ ಏನಿಲ್ಲ ಎಲ್ಲಷ್ಟು ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಲೆಗ್ ಅಂದರೆ ಆಲ್ಮೋಸ್ಟ್ ಅಲ್ಲಿ ನೀವು ನೋಡ್ಬೋದು, ಆಲ್ಮೋಸ್ಟ್ ಹೆವಿ ಅಂದರೆ ಹೆವಿ ಪಂಪ್ ಆಗ್ಲಾಗತ್ತವ. ಯಾಕಂದರೆ ಎಕ್ಸಸೈಸ್ಗಳನ್ನು ಹೆವಿ ಹಿಟ್ ಮಾಡ್ತೀವಿ, ಅಂದರೆ ಆಲ್ಮೋಸ್ಟ್ PR ಎಕ್ಸಸೈಸ್. ಆಮೇಲೆ ಇವತ್ತೊಂದು ಸ್ವಲ್ಪ ಲೇಟ್ ಆಗ್ಲಾಗತ್ತದೆ. ಯಾಕಂತಂದರೆ ಆಲ್ರೆಡಿ ನಮ್ಮ ರಮೇಶ್ ಅವ ಬಂದನು ಇವತ್ತು. ಆಮೇಲೆ ನಜೀರ್, ನಾನು, ನಮ್ಮ ತಮ್ಮ 4 ಜನ ಆಲ್ಟರ್ನೇಟಿವ್ ಮಾಡಬೇಕು. ಸೊ ಒಬ್ರಾಗನೊಬ್ರು ಅಂತಂದರೆ ಇದು ಹೆವಿ ಆಗ್ಲಾಗ್ತದೆ ಎಕ್ಸಸೈಸ್. ಸೊ ಹಂಗಾಗಿ ಟೈಮ್ ಹಿಡಿತದೆ ನಮ್ಗೆ ಇದೆಲ್ಲ ಮುಗಿಸ್ಕೊಳಕ್ಕೆ. ಬಟ್ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕು. ಸೊ ಇದೆಲ್ಲ ಮುಗಿಸ್ಕೋಬೇಕಂತಂದ್ರೆ ಆಲ್ರೆಡಿ ಫುಲ್ ಡ್ರೈನ್ ಔಟ್ ಆಗಿವೆ. ಕೆಲವೊಂದು ದಿನ ವೀಡಿಯೋಸ್ಗಳಿದ್ರಾಗೆಲ್ಲ ಇದು ಮಾಡಿಲ್ಲ, ಅಂದರೆ ನಾವು ಫುಲ್ ಎಡಿಟ್ ಆಗಿ ಕೆಲವೊಂದು ಟೈಮ್ ಚಕ್ರ ಬಂದು ಒಳಗೆ ಕುಂತದ್ದು, ಆಮೇಲೆ ವಾಟರ್ ಇಂಟೇಕ್ ಮಾಡೋದು, ಆಮೇಲೆ ಒಳಗೆ ಹುಚ್ಚು ಮಾಡ್ತಿರ್ತೀವಿ ಒಂದು ಟೈಮ್. ಅವೆಲ್ಲ ವೀಡಿಯೋಗಳೆಲ್ಲ ರೆಕಾರ್ಡ್ ಆಗಿಲ್ಲ ಕೆಲವೊಂದು ಥಿಂಗ್ಸ್ಗಳೆಲ್ಲ. ಆಮೇಲೆ ಇವೆಲ್ಲ ನಮ್ಮ ನಜೀರ್ನ ರಮೇಶ್ನ ಇಬ್ಬರು ಎಲ್ಲ ಸ್ವಲ್ಪ ನಾಸ್ತಾರೆ ಇಬ್ಬರು. ಹಾಗಾಗಿ ಒಂದಿಷ್ಟು ಥಿಂಗ್ಸ್ಗಳೆಲ್ಲ ಆಗ್ತಿರಲ್ಲ ಅಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬರಬೇಕಾದ್ರೆ ಈ ಎಕ್ಸಸೈಸ್ಗಳು ನೋಡ್ರಿ. ಇದು ಯಾವುದಲ್ಲ, ಇದು ನಮ್ಮದು ಕಾಬ್ಸ್ ಅಂತೇಳಿ, ಕಾಬ್ಸ್ ಎಕ್ಸಸೈಸ್. ಇದ್ರ ಜೊತೆ ನಾವು ಆ್ಯಮ್ಸ್ಟ್ರಿಂಗ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಲಾಕತ್ತೀವಿ ಒಂದು ಎಕ್ಸಸೈಸ್. ಆ ಎಕ್ಸ್ಟ್ರಾ ಎದಕ್ಕಪ್ಪ ಅಂತಂತಂದರೆ ನಮ್ಮದು ತೊಡಿದಿಂದ ಪಾರ್ಟಿಗೆ ಆ್ಯಮ್ಸ್ಟ್ರಿಂಗ್ ಅಂತೀವಲ್ಲ, ಸೊ ಆ ಪಾರ್ಟನ್ನು ಸ್ವಲ್ಪ ಬಿಲ್ಡ್ ಮಾಡ್ಬೇಕಂತೇಳಿ. ಸೊ ಆ ಎಕ್ಸಸೈಸ್ ಇದು. ಕೆಲವೊಂದು ಹುಡುಗರಿಗೆ ಇಲ್ಲಿ ನೋಡಿ ಹೆಂಗೆ ಹೊಂಟಾರಲ್ಲ, ಇವ್ರಿಗೆ ಗೊತ್ತೂ ಆಗಿರಲ್ಲ ವೀಡಿಯೋ ಮಾಡೋಕೈತೆ ಅಂತ. ಕೆಲವೊಂದು ಹಂಗೆ ಬರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಹೇಳಿರ್ತೀವಿ ಅಂದ್ರೂ ಕೇಳಲ್ಲ ಪಾಪ. ಅವ್ರನ್ನ ತಪ್ಪಲ್ಲ, ಬಟ್ ತಿಳ್ಕಲ್ಲ, ಅವ್ರನ್ನ ಗೊತ್ತಾಗಿರಲ್ಲ ಅನ್ನೋದು. ಸೊ ಈಗ ಇದೆಲ್ಲ ಮುಗಿಸ್ಕೊಂಡು ಇದಕ್ಕೆ ಬಂದೀವಿ, ರಿಲಯನ್ಸಿಗೆ ಬಂದೀವಿ. ಮೊಸರಿಲ್ಲ, ಆಮೇಲೆ ಪನೀರ್ನೇ ಇಲ್ಲ. ಇಲ್ಲಿ ಇವ್ರಿಗೆ ಹೇಳಿ ಸಾಕಾಗಿಬಿಟ್ಟಪ್ಪ. ಸೊ ಈಗ ನೋಡೋಣ ಹಾಲು ತೊಗೊಂಡಮ್ಮ. ಹಾಲು ತೊಗೊಂಡು ಮತ್ತೆ ಒಂದು ಡಾರ್ಕ್ ಚಾಕ್ಲೇಟ್. ಸೊ ಇಲ್ಲ ಡಾರ್ಕ್ ಚಾಕ್ಲೇಟ್ ಈ ಕಡೆ ಎಲ್ಲ ಮುಗಿಸ್ಕೊಂಡು ನಮ್ಮ ರಾಕಿಂದೊಂದು ಬರ್ಡೇ ಮಾಡ್ತದೆ. ಸೊ ಅದೊಂದು ಬರ್ಡೇ ಮಾಡಿ ಮನೆಗೆ ಹೋಗಿ ಊಟ ಮಾಡಬೇಕಾದ್ರೆ ಏನು ಊಟ ಮಾಡ್ತೀನಿ ಏನಿಲ್ಲ ತೋರಿಸ್ತೀವಿ ಅಂತ ಮೇಡಮ್. ಆಮೇಲೆ ಒಂದಿಷ್ಟು ಪ್ಲ್ಯಾನ್ಸ್ಗಳು ರೆಡಿ ಆಗೋದು. ಸೊ ಅದೆಲ್ಲ ಆದಮೇಲೆ ಅಪ್ಡೇಟ್ ಮಾಡ್ತೀವಿ. ರಾಕ್ಸ ಬಾಯ್ 2 ದಿವ್ಸದಿಂದ ಸಿಗಲಾಗೇನ್ರಿ ಬರ್ಡೇ ಮಾಡಿಸ್ಬೇಕಂದ್ರೆ. ನಾವು 2 ದಿವಸದಿಂದ ಉದ್ರಿ ವೇಟ್ ಮಾಡಿ ಸಿಗಲಾಗಿತ್ತು ನೋಡಿ. ಇಲ್ಲಿ ಮೊನ್ನೆ ಒಂದು ಅರ್ಧ kg ಕೇಕ್ ಕಟ್ಟಾಗಿದೆ ಹೇಳ್ರಿ, ವೇಸ್ಟ್ ಆಗಿದ್ದು. ಲಗ್ನ ಆಗ್ಯಾನ ಏನು ತೇವಲ್ಲ ದೋಸ್ತರಿಗೆ, ನಮಗೆ ಕಲಾಸ್ ಮಾಡ್ಯಾನ್ರಿ ನಮ್ಗೆ ಆ ದೋಸ್ತರಿಗೆ. ಅದಕ್ಕೆ ಹುಡುಗರಿಗೆ ಲಗ್ನ ಮಾಡ್ಬಾರ್ದಂತ ಆಗ್ಯದ. ಏನು ಮಾಡ್ತೀರಿ? ಸೊ ಈಗ ಮನೆಗೆ ಬಂದಿದ್ವಿ. ಅವನೇ ಫುಲ್ ಗಾಬರಿ ಆಗ್ಯದ. ಇಷ್ಟೊತ್ತನ ಟೈಮ್ ಕೊಟ್ಟಿರೋದಕ್ಕೆ ಎಲ್ಲಿಗೆ ಹೋಗ್ತಾನೆ ಇವ ಅಂತೇಳಿ. ಸೊ ನಾವು ಪ್ಲ್ಯಾನ್ ಮಾಡಾಕೈತಲ್ಲ ಹಾಗಾಗಿ. ಸೊ ಈಗ ವಾಟರ್ ಬಾಟ್ಲ್ ಅವೆಲ್ಲ ಸ್ವಲ್ಪ ವಾಶ್ ಮಾಡಬೇಕು. ವಾಶ್ ಮಾಡಿ
ಕೆಳಗಡೆ ಊಟ ಮಾಡೋಕೆ ಹೋಗ್ಬೇಕು. ಸೊ ಊಟ ಆದಮೇಲೆ ಸಿಗಮಂತ ನೋಡಮ್ಮ ಏನೇನು ಮಾಡ್ತೀನಿ ಎಲ್ಲ ಹಾಕ್ತೀನಿ ಊಟ ಮಾಡೋದು. ಫುಲ್ ಟಯರ್ಡ್ ಆಗಿವಿ, ಯಾಕಂದ್ರೆ ಒಂದು ಸ್ವಲ್ಪ ಬ್ಯಾಗ್ ಪ್ಯಾಕಿಂಗ್ ಮಾಡೋದದ. ನೋಡ್ರಿ ಹೆಂಗೆ ಮಾಡ್ಲತ್ತದ. ಊಟ ಕಣ್ಣು ಅಂತಂದ್ರೆ ಒಟ್ಟು ತಿರುಗಾಡಿಸ್ಬೇಕು, ಅದಕ್ಕೆ ಇಲ್ಲಾಂದ್ರೆ ನಡೆಯಲ್ಲ ಅದಕ್ಕೆ. ಸೊ ಸಿಗಮಂತ್ರಿ 80 ಗ್ರಾಮ್ ರೈಸ್, 120 ಗ್ರಾಮ್ ಸೋಯಾ, 100 ಗ್ರಾಮ್ ವೆಜ್ಜೀಸ್, ಆಮೇಲೆ 100 ಗ್ರಾಮ್ ಕರ್ಡು. ಇದಿಷ್ಟು ಈಗ ಡಿನ್ನರ್ ಅದ. ಸೊ ಇದೆಲ್ಲ ಮುಗಿಸ್ಕೊಂಡು ನಮ್ಮದು ರೋನಿಗೆ ಇದಕ್ಕೆ ವಾಕ್ ಮಾಡ್ಬೇಕು ನೋಡ್ಲಾಗತ್ತೆ. ಸೊ ಹೋಗ್ಬೇಕಾದ್ರೆ ಸಿಗಮಂತ. ಸೊ ಇವಾಗ ಇದಕ್ಕೆ ವಾಕ್ ಮಾಡಿಸಿದ್ವಿ ಆಲ್ಮೋಸ್ಟ್ 1 ಅವರ್ ಮೇಲೆ ಆಗ್ಯದ. ಹಿಡ್ತಾನೆ ಒಂದು ಗ್ರೂಪ್ ಕಾಲ್ ಮಾತಾಡಕತ್ತಿದ್ವಿ ನಮ್ಮ ಚಾಕ್ರಿ ಅವರೆಲ್ಲ ಸೇರಿ. ಸೊ ಈಗ ಇದಕ್ಕೆ ವಾಕ್ ಮಾಡಿಸಿ ಕರ್ಕೊಂಡು ಹೊಂಟೀನಿ. 1 ಅವರ್ ಮೇಲೆ ಆಯ್ತು ಆಲ್ಮೋಸ್ಟ್. ಅಲ್ಲ 10:30 ಮೇಲೆ ಟೈಮು. ಸೊ ಈಗ ಹೋಗಿ ಭಗವದ್ಗೀತೆ ಓದ್ಬೇಕು. ಓದಿದ್ಮೇಲೆ ಮಲ್ಕೊಳಕ್ಕೆ ಹೋಗ್ಬೇಕು. ಸೊ ಹೊಂಟಿಗೆ ಈಗ ಭಗವದ್ಗೀತೆ ಓದಿದ್ಮೇಲೆ ಮಲ್ಕೊಳ್ಬೇಕು. ಆಲ್ಮೋಸ್ಟ್ ಇವತ್ತು ಸ್ವಲ್ಪ ವಿಡಿಯೋ ಕಮ್ಮಿನೇ ಆಗ್ಬೋದು ಅಂತ ಅನ್ಕೋತೀನಿ. ಒಂದು ಥಿಂಗ್ಸ್ ಬರುತ್ತೆ, ಎಲ್ಲ ಡಿಸ್ಕಷನ್ ಆಗಿ ಒಂದು ಪ್ಲ್ಯಾನ್ ರೆಡಿ ಆಗ್ಯದ. ಸೊ ಅದು ಹೋಗ್ಬೇಕಾದ್ರೆ ಏನು ಎಂತ ಟೀಚಿಂಗ್ ಎಲ್ಲ ಅಪ್ಡೇಟ್ ಮಾಡ್ತೀನಂತ. ಹೋಗಬೇಕು, ಮನೆಗೆ ಹೊಂಟಿವಿ. ಕರೋನಿ ಸೊ ಸ್ಟೇಟ್ಮೆಂಟ್ಸ್. ಸೊ ಈಗ ಭಗವದ್ಗೀತೆ ಓದಕ್ಕೆ ಬಂದೀವಿ. ಸೊ ಭಗವದ್ಗೀತೆ 1-2 ಪೇಜ್ ಓದ್ತೀವಿ. ಈಗ 2 ಪೇಜ್ ಓದಿ ಅದಾದಮೇಲೆ ಆಲ್ಮೋಸ್ಟ್ ಟೈಮ್ ಜಾಸ್ತಿ ಆಗ್ಯದ ಮಲ್ಕತ್ತೆ. ಯಾಕಂದರೆ ನಿದ್ದೆ ಬಂದಿಲ್ಲ ಅಂದ್ರೂ ನನಗೆ, ಯಾಕಂದರೆ 7 ಅವರ್ ಕೌಂಟ್ ಹಾಕ್ಬೇಕು ನಿದ್ದಿದ್ದನ್ನು. ಸೊ ಹಂಗಾಗಿ ಜಲ್ದಿ ಮಲ್ಕೋತೀವಿ ಅಷ್ಟೇ. 1-2 ಪೇಜ್ ಓದಿ ಏನಿಲ್ಲ. ಈಗ ಆಲ್ರೆಡಿ ಮೆನ್ಷನ್ ಮಾಡಿದಂಗೆ ಹೇಳಿದ್ನಲ್ಲ. ಸೊ ಒಂದಿಷ್ಟು ಥಿಂಗ್ಸ್ಗಳವ, ಅವು ಇಷ್ಟೆಲ್ಲ ರೆಡಿ ಆಗಿತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಫಿಕ್ಸ್ ಆಗ್ಯದ. ಅದೆಲ್ಲ ಏನಿಲ್ಲ ಅಂತೇಳಿ ಹೋಗ್ಬೇಕಾದ್ರೆ ಆಗ್ತೀನಂತ. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ಆ್ಯಂಡ್ ಆಲ್. Do follow, support, and good night. Day signing off right now.